ನನ್ನ 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 ಎಲ್ಲ ನನ್ನ ಹೃದಯದಿಂದ ಮತ್ತೆ ಬ್ಯಾರೆ ದೇಶ ಒಳಗ ಮದ್ವೆ ಆದ್ರ ಸಾಕ್ರಿ ಸೀದಾ ಹನಿಮೂನ್ಕ ಹೋಗ್ತಾರ. ಅದೇ ನಮ್ ಕಡೆ ಈ ಹಂದ್ರದವ್ರು ಸಾಕ್ ಮಾಡಿಟ್ಟಿರ್ತಾರ. ಅಣಾರ 5 ಖರ್ಚಿ 2 ಭಗವಣೆ, ಇವತ್ತು ಚಮಚ ಕಡಿಮೆ ಅದಾವ ನೋಡ್ರಿ. ಚಮಚ ದೋಸ್ತ ಬರೀ 2 ನಿಮಿಷ ಹುಡುಗಿ ಅಂತ ಅನ್ಕೊಂಡು ಮಾರ ಅನ್ಕೋರೋ ಸುಮ್ಕೊಂಡು ಬರೀ 2 ನಿಮಿಷ ಅನ್ಕೋಲ. ಆಯ್ತು ನೋಡಿ ಏನ್ ಗೊತ್ತಾನ, ನನ್ನ ಮಕ್ಕಳ ಮ್ಯಾಗ ಕೈ ಹಾಕ್ತಿ ಊರ್ ಬಾವ. ಏ ವೇಟ್ರಿ ಇಲ್ಲಿ ಬಾಲೆ ಲೇ ಅಂದ್ರೇನ್ರಿ? ಇಲ್ರಿ ಸರ್ ಅಂದೆ. ಏನ್ ಬೇಕ್ರಿ ಸರ? ಒಂದ್ ನುಗ್ಗಿ ಫ್ರೈ ತೊಂಬ ಹೋಗು. ನಂಬಲ್ ನುಗ್ಗಿ ಇಲ್ರಿ. ಮತ್ತೇನದ? ನಿಮಗೇನ್ ಬೇಕ್ರಿ? ಒಂದ್ ವೆಜ್ ಪನ್ನೀರ್ ತೊಂಬ ಹೋಗು. ನಂಬಲ್ ಪನ್ನೀರ್ ಇಲ್ರಿ. ಮತ್ತೇನದ್ಲೆ? ನಿಮಗೇನ್ ಬೇಕು ಹೇಳ್ರಿ? ಒಂದ್ ದಾಲ್ ಫ್ರೈ ತೊಂಬ ಹೋಗು. ನಂಬಲ್ ದಾಲ್ ಇಲ್ಲ. ಮತ್ತೇನದ್ಲೆ? ನಿಮಗೇನ್ ಬೇಕು ಹೇಳ್ರಿ? ಹೋಲ್ ಬಿಡು, ವೆಜ್ದಾಗ ಏನದ ಹೇಳು. ನಂಬಲ್ ವೆಜ್ಜೇ ಇಲ್ರಿ. ಆಯ್ತು, ನಾನ್ ವೆಜ್ದಾಗ ಏನದ? ಏನ್ ಬೇಕು ಹೇಳ್ರಿ? ಒಂದ್ ಚಿಕನ್ ಮಸಾಲ ತೊಂಬ ಹೋಗು. ನಂಬಲ್ ಚಿಕನ್ ಮಸಾಲ ಇಲ್ಲ. ಮತ್ತೇನದ್ಲೆ? ನಿಮಗೇನ್ ಬೇಕು ಹೇಳ್ರಿ ಅಣ್ಣ? ಒಂದ್ ಚಿಕನ್ ಸುಕ್ಕ ತೊಂಬ ಹೋಗು. ನಂಬಲ್ ಸುಕ್ಕ ಇಲ್ರಿ. ಮತ್ತೇನದ್ಲೆ? ತಲಿ ಖರಾಬ್ ಮಾಡ್ಬೇಡ. ಅದೇ ಹೇಳತ್ನಲ್ರಿ, ಸುಕ್ಕ ಇಲ್ಲ ನಂಬಲ್ಲಿ. ಬೇರೆದೇನ್ ಬೇಕು ಹೇಳ್ರಿ? ಮತ್ ಇನ್ನೇಗೆ ನಾನ್ ವೆಜ್ದಾಗ ಆದಂದಲ್ಲ? ನಾನ್ ವೆಜ್ ಅಂದ್ರೆ ಚಿಕನ್ ಇಟ್ಟೆ ಬರಲ್ರಿ, ಮಟನ್ ಬರ್ತದ. ನಂಬಲ್ ಚಿಕನೇ ಇಲ್ಲ. ಆಯ್ತು ಬಿಡು, ನಾನ್ ವೆಜ್ದಾಗ ಒಂದ್ ಮಟನ್ ಕೀಮಾ ತೊಂಬ ಹೋಗು. ಕೀಮಾ ಇಲ್ರಿ ಸರ. ಮತ್ತೇನದ? ನಿಮಗ್ ಏನ್ ಬೇಕು ಹೇಳ್ರಿ ಸರ? ಏನು ಬೇಡ ಅಣ್ಣ, ಜರ ಕಿಮ್ಮತ್ ಕೊಡು. ಅದನ್ನು ನಂಬಲ್ಲಿಲ್ಲ, ಬೇರೆ ಕಡೆ ಹೋಗಿ ನೋಡು. ಮಕ್ಕಳು 3 ಬಿಸ್ಕಿಟ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಹಲೋ. ಹಾ ಬೇಬಿ, ನಾ ಬರ್ತಾನೆ. ಈಗ ಯಾಕೆ ಇಲ್ಲಿ ಏನ್ ಮಾಡ್ತಿಲ್ಲ? ಇನ್ನೂ 5 ಕಿಲೋಮೀಟರ್ ದೂರ ದಾರಿ. ಮೊದ್ಲ ಸ್ಮಶಾನ ಇದ್ದಂಗ ಐತಿ ದಾರಿದು. ನೀವ್ ಹೋರ್ಲಿ, ನಾ ಮುಡಿ ಕೂಡ ಮಾತಾಡ 5 ಅಲ್ಲ 500 ಕಿಲೋಮೀಟರ್ ನಡ್ಕೊಂಡ್ ಬರ್ತಾನ ನಾನು. ಯಾರು ಇಲ್ಲಿ ಲಿಫ್ಟ್ ಕೊಡಂಗಿಲ್ಲ. ಬರ್ತಾನ ಹೋರ್ಲಿ ನಾನು. ನಡಿಪಾನಿ. ಹಲೋ ಹಲೋ ಹಾ ಆಯ್ತು, ಬರ್ತೇವ್ ತಗೋ. ಈ ಸಲ ತಪ್ಸಂಗಿಲ್ಲ. ಹಾ ಇಡ್ಲಿ. ಯಾಕೆ ಏನಾಗ್ಯದ? ಏನಿಲ್ರಿ, ಆಕಿ ನನ್ನ ಫ್ರೆಂಡ್ ಕಾವ್ಯ ಬಾಳ ದಿನ ಆಯ್ತು ಮನ್ ಕಡೆ ಬಂದಿಲ್ಲ. ಬಂದು ಚಾ ಪಾ ತೊಗೊಂಡು ಹೋರಲ್ಲ ತಿಳು. ಆಯ್ತು ಹೋಗಂತ. ನೀ ಚಾ ತೊಗೊಳತ್ತ, ನಾ ಪಾ ತಗೋತೀನಿ. ನನ್ ಫ್ರೆಂಡ್ ತಿಕ್ಕ ಮಕ ತೊಳಿಯಲ್ಲ, ನನ್ ಫ್ರೆಂಡ್ ತಿಕ್ಕ ಮಕ ತೊಳಿಯಲ್ಲ ಸಾಂಗ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ಗೆ ಕರೆಕ್ಟ್ ಅಕ್ಕ ಅದ್ದಾಡ್ತು, ಪಾರಿವಾಳ ಆಡ್ತು, ಗಿಳಿ ಆಡ್ತು, ಚಪ್ಲಿ ಆಡ್ತು. ಚಪ್ಲಿ ಹೆಂಗಾರುತ್ತೆ? ಹಿಂಗೆ ಹಿಂಗ ತಡಿ ತೋರಿಸ್ತೀನಿ. ಅಮ್ಮ, ನಾನೊಂದ್ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಅಮ್ಮ ಅಮ್ಮ ಐ ಲವ್ ಯು. ಇವ್ನ್ಯಾವನ ಸೆಡೆ ನನ್ ಮಗ.
ಸೊ ನಮ್ಮ ದೇಶದಲ್ಲಿ ಸಾರೇ ಜಹಾಂ ಸೆ ಅಚ್ಚಾ ಹಾಡು ಯಾರು ಸೂಪರ್ ಆಗಿ ಹಾಡ್ತಾರೆ? ಜೈ ಬಲಯ. सारी जहां से अच्छा हिंदुस्तान हमारा ये बुलबुल हमारा गुलशन सितारा हमारा सितारा. ओके, सो ಭಾರತದ ಬೆಸ್ಟ್ ಫುಟ್ಬಾಲ್ ಪ್ಲೇಯರ್ ಯಾರು? ರೇವಂತ್ ರೆಡ್ಡಿ. ಸೊ ಕಾಲೇಜ್ ಸ್ಟೂಡೆಂಟ್ಸು ಗ್ರಾಜುಯೇಷನ್ ಆದಮೇಲೆ ಬೆಸ್ಟ್ ಪ್ರೊಫೆಷನ್ ಯಾವುದನ್ನ ಚೂಸ್ ಮಾಡಬೇಕು? ಸ್ಪೈ ಇನ್ ಪಾಕಿಸ್ತಾನ್. ಓಕೆ, ಸೊ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಬೆಸ್ಟ್ ಬ್ರಷ್ ಎಲ್ಲಿ ಸಿಗುತ್ತೆ? ಬ್ರಷ್ ಯಾಕ್ರಿ ಬೇಕು? ಕೈ ಇದೆಯಲ್ಲ. ಅದು ಮನಸಾರೆ ತೊಳಿತಾ ಇದ್ದೀನಿ, ಮನಸ್ಸಿಂದ ಮಾಡ್ತಾ ಇದ್ದೀನಿ ಸರ್. ಓಕೆ, ದೆನ್ ಈಗ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ತಪ್ಪುತ್ತರ ಮಾತ್ರ ಕೊಡಬೇಕು. ಪ್ರಶ್ನೆ ಬೇಸಿಕ್ಲಿ ಏನು ಅಂದರೆ, ಬ್ಯಾಚುಲರ್ಸ್ ಪಾರ್ಟಿ ಮಾಡೋಕ್ಕೆ ಈ ಜಗತ್ತಲ್ಲಿ ಒಂದು ಪರ್ಫೆಕ್ಟ್ ಜಾಗ ಇರೋದ್ರಲ್ಲಿ ಆ ಜಾಗ ಯಾವುದು? ತಪ್ಪುತ್ತರ ಮಾತ್ರ ಕಮೆಂಟ್ಸಲ್ಲಿ ಬರಲಿ. ಗುರು ಹೋದ್ರೆ ಹೆಂಗಸರ ಜೊತೆಲಿ ನೆಮ್ಮದಿಯಾಗಿ ಹೋಗ್ಬೇಕು. ನವೀನಣ್ಣ, ಕಾರ್ ಓಡಿಸಿದ್ರೆ ನೆಮ್ಮದಿಯಾಗಿ ಕಾರ್ ಓಡಿಸ್ಬೇಕು. ಗಂಗಕ್ಕ, ಊಸ್ಬಿಟ್ರೆ ನೆಮ್ಮದಿಯಾಗಿ ಊಸ್ಬಿಡ್ಬೇಕು. ಕವಿತಕ್ಕ, ಕ್ವಾರ್ಟರ್ ಕುಡಿದ್ರೆ ನೆಮ್ಮದಿಯಾಗಿ ಹೊಡಿಬೇಕು. ರೇಷ್ಮಕ್ಕ, ಕೇ ಮುಗಿದ್ರೆ ನೆಮ್ಮದಿಯಾಗಿ ಕೇ ಮುಗಿಯಬೇಕು. ಸತ್ರೆ 5 ಜನ ನೆಮ್ಮದಿಯಾಗಿ ಸಾಯ್ಬೇಕು. ಸತ್ತು ನಮಗೂ ನೆಮ್ಮದಿ ಕೊಟ್ಟು ಬಿಡ್ಬೇಕು. ಹಲೋ ಹಲೋ ಹಲೋ, ಹೇಳಮ್ಮ. ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ, ಯಾಕೆ? ಮಲ್ಗಿದ್ದೆ ಕಣಮ್ಮ. ಸರಿ, ಎದ್ಮೇಲೆ ಕಾಲ್ ಪಿಕ್ ಮಾಡು. ಆಯ್ತು, ಎದ್ಮೇಲೆ ನಾನೇ ಕಾಲ್ ಮಾಡ್ತೀನಿ, ಆಯ್ತಾ? ಬಾಯ್. ಏನ್ ಐಡಿಯಾ ಕೊಟ್ಟೆ ಬ್ರೋ, ಇವಾಗ ಟ್ರಿಪ್ ಜಾಲಿ ಜಾಲಿ. ಇವಾಗ ಯಾಕೋ ನಮ್ಮ ಪಪ್ಪ ನಮ್ಮಿ ನಂಗೆ ಮೆಟ್ಲೆ ಹೊಡಲೇ ಆಗ್ಯಾರಲ್ಲ. ಓ, ದೊಡ್ಡ ಆಗಿನಂತ ಹೊಡಲಾಗ್ಯಾರನ. ಆಯ್ತು, ದೊಡ್ಡ ಆಗಿನಂದ್ರೆ ನೆಕ್ಸ್ಟ್ ಮದ್ವಿನೇ. ಆಯ್ತು, ಮುಂದೆ ಮದುವೆ ಆದ ನಾನು ಹೆಣ್ತಿ ನನಗೆ ಹಬ್ಬಸ್ಲಿಕ್ಕೆ ಬರ್ತಾಳೆ, ಬೇಕಂದ್ ಮಕ್ಕೊಂದರಂಗೆ ನಾಟಕ ಮಾಡ್ತೀನಿ. ಮುಂದೆ ನಾನು ಹೆಣ್ತಿ ನೀರಾದು ಬಿಸಿ ಮಾಡಿ ಹಾಕಿಡ್ತಾಳೆ ಮೈ ತೊಕೊಲಕ್ಕೆ, ಬೇಕಂದ್ ಟಾವೆಲ್ ನೆನಪಾರ ಹೊತ್ತೀನಿ. ಆಮೇಲೆ ಟಾವೆಲ್ ಕೊಡ್ಲಿಕ್ಕೆ ಕರಿತೀನಿ. ಅವಾಗ ಏನೋ ಒಗಟಂದಲಕ್ಕ ಹೇಳ್ತೀನ. ದೋತ್ರದಾಗ ಬಾತೈತಿ ಅಂದ್ರೆ ಏನದ ಬಿಡಿಸಿ ಹೇಳ್ರಿ. ನಾ ಬಿಡಿಸ್ತೀನಕ್ಕ. ಬಿಡಿಸ್ರ ಮತ್ತೆ ಅದ್ರಾಗ ಏನಿರ್ಲಕ್ಕ ನಿನ್ ಡೈಲಾಗ್ದಾಗ ಮತ್ತೇನು ಇರಲ್ಲಕ್ಕ. ರೀ, ನಾನು ನಿಮ್ಗೇನೋ ಅಂತ ತೋರಿಸ್ತೀನಿ. ಆ ಹ ಆ ಹ ಆ ಹ ಆ ಹ. ಟ್ರೈ ಮಾಡಿಸಿ. ಇದಾನ ಶಕ್ತಿ ಇದ್ರೆ ಕಾರ್ ಹೊಡಿಬಹುದು, ಕಾರ್ನ ಹೊಡೆದಾಕ್ಬಹುದು, ಹೆಣ್ಮಕ್ಳಿಗೆಲ್ಲ ಹೊಡಿಬಹುದು, ಏನ್ ಬೇಕಾದ್ರು ಮಾಡಿ. ಶಕ್ತಿ ಇದ್ರೆ ಏನ್ ಬೇಕಾದ್ರು ಮಾಡ್ಬೋದು. ಶಕ್ತಿ ಇಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೇಕು, ಇಲ್ಲಾಂದ್ರೆ ಕೆಚ್ಚಿ ರೂಪಿ ಬಿಸಾಕ್ತೀವಿ. ಮಗನೆ, ಫೆಬ್ರವರಿ 14 ಹತ್ರ ಬಂತಲ್ವಾ, ಏನ್ ಪ್ಲಾನಿಂಗು? ಫೆಬ್ರವರಿ 14 ಅವತ್ತೇನ್ ವಿಶೇಷ? ಈ ಸೀರೆ ಬಳೆ ತೊಟ್ಕೊಂಡು ಮಾರ್ಕೆಟ್ ಸಂತೆಗೆ ಹೋಗಿ ಮಾಮ ಬಾ ಮಾಮ ಕೊಡು ಮಾಮದ ಭಿಕ್ಷಾ ಎತ್ತು, ಅದಕ್ಕೆ ನೀನ್ ಲಾಯಕ್ಕು. ಇದೇಂಟ್ರ ಇದೆ?
ಬಾಯ್ಲೆ ಸರ ಯಾಕ್ರಿ ಏನಾತ? ಇವನಂತ ಸ್ಟೂಡೆಂಟಿಗೆ ನಾ ಪಾಠ ಮಾಡಂಗಿಲ್ರಿ. ಇವ್ನ ಕಾಲೇಜ್ ಬಿಟ್ಟು ಹೊರಗೆ ಹಾಕ್ರಿ ಇವನ. ಯಾಕ್ರಿ ಸರ್ ಅಂತದೇನಾಗೈತ್ರಿ? ಅದನ್ನೆಲ್ಲ ನನ್ನ ಬಾಯ್ಲೆ ಹೇಳಂಗಿಲ್ರಿ ನಾನು. ಏನೇನ್ರ ಹೇಳಿ ಸರ್ ಇವತ್ತು ಕ್ಲಾಸ್ನಾಗ ಎಲ್ಲಾರು ಇಂಗ್ಲೀಷ್ ಮಾತಾಡ್ಬೇಕು, ಕನ್ನಡ ಮಾತಾಡಿದ್ರೆ ಫೈನ್ ಆಗ್ತೇವೆ ಅಂದ್ರಿ. ಸರ್ ನಾನು ಬಾಜುಕಿದ್ದ ಹುಡುಗಿಗೆ ಭಾಳ ಹುಷಾರ್ತಿದ್ದಿಲ್ರಿ. ಆಕಿ ಮೈ ಬೆಂಕಿ ಹಂಗೆ ಸುಡಾಗೋತಿತ್ರಿ. ಅದಕ್ಕೆ ನಾನು ಇಂಗ್ಲೀಷ್ದಾಗ ಸರ್ ದಿಸ್ ಗರ್ಲ್ ಇಸ್ ಸೋ ಹಾಟ್ ಅಂದೆ. ತಪ್ಪ ಸರ್ ನಾ ಅಂದೆ ತಪ್ಪ? ನಾವ್ನ ಅಲ್ಲ ಅಷ್ಟೊಂದು ಬಿಸ್ಕೆಟ್ ಇಟ್ಕೊಂಡಿದ್ಯಲ್ಲ ಬಾಯಿ ತುಂಬಾ ನಿಂಗೇನು ಅನ್ಸಲ್ವಾ? ಮಾನ ಮರ್ಯಾದಿಲ್ವಾ? ಯು ನಾನ್ಸೆನ್ಸ್, ಯು ಸ್ಟುಪಿಡ್, ಯು ರಾಸ್ಕಲ್ ಮಂಕಿ. ತಪ್ಪಾಯ್ತಡ. ನಾನೇ ಸ್ಟುಪಿಡ್, ನಾನೇ ಮಂಕಿ, ನಾನೇ ರಾಸ್ಕಲ್ಲು, ನಾನೇ ಎಲ್ಲ ತಪ್ಪಾಯ್ತು ಕೇಳ್ಬೇಕಾದ್ರೆ ಹೋಗಲೇ ನಿನ್ನ ಎಷ್ಟರ ನೋಡಿಲ್ಲ. ಹೋಗಲೇ ನನಗೆ ಭಯನಾ ತಪ್ಪಾಯ್ತು. ಏರಿಯಾಗ ನೀನ್ ನಾನಾಗಿರ್ಬೋದು, ನಮ್ಮ ಏರಿಯಾಗ ನಾನೇ ನಾನು. ಬಾ ಏರಿಯಾ ಕಡೆ ನೋಡ್ಕೊತೀರಿ, ಏರಿಯಾ ಕಡೆ ಬಂದ್ಬಿಟ್ಟ. ತಪ್ಪಾಯ್ತು ಏನು ತಪ್ಪು ಮಾಡಿಲ್ಲ ಅಣ್ಣ. ನಿಮ್ ಗ್ಯಾಂಗ್ ಎಲ್ಲ ಕರ್ಕೊಂಡ್ಬಂದು ಅಟ್ಯಾಕ್ ಮಾಡ್ಬೇಡ. ತಪ್ಪಾಯ್ತು. ಒಬ್ಬ ಹುಡುಗ ಇದ್ದಾನೆ, ಅವನು ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ದಾನೆ. ಹಾಗೆ ಅವನ ಮೇಲೆ ನನಗೆ ಲೈಟಾಗಿ ಲವ್ ಆಗೋಗಿದೆ. ನೀನ್ ಯಾಕೆ ಆ ಥರ ಗುರಾಯಿಸ್ಕೊಂಡು ನೋಡ್ತಿದ್ದಿ? ಅದು ನೀನೇ. ನಮಸ್ಕಾರ ಎಲ್ಲಾ ಜನಗಳಿಗೆ. ನಮಗ ಹ್ಯಾಂಗ್ ಬೆಳೆಸ್ರಿ ಮುಂದಿನ ತಪ್ಪ. ಶಿವಲಿಂಗವನ್ನ ಕಲ್ಲು ಅಂತ ಸನಾತನ ಧರ್ಮದ ಆಳವೇ ತಿಳಿಯದೆ ಕೆಲವರು ಮಾತಾಡ್ತಾರೆ. ಶಿವಲಿಂಗ ಅಂದ್ರೆ ಕಲ್ಲಲ್ಲ, ಅದು ಬ್ರಹ್ಮಾಂಡ ಸೃಷ್ಟಿಯಾದ ಮೊದಲಿನ ರೂಪ. ಕ್ರಿಯೇಷನ್ ಆರಂಭವಾಗೋಕ್ ಮುಂಚೆ ಯೂನಿವರ್ಸ್ ಯಾವ ರೂಪದಲ್ಲಿತ್ತು ಗೊತ್ತಾ? ಲಿಂಗಾಕಾರದ ಎನರ್ಜಿ ಫೀಲ್ಡ್ ರೂಪದಲ್ಲಿತ್ತು. ಅಂಡ್ ನಮ್ಮ ಋಷಿಗಳು ಅದನ್ನ ಶತಮಾನಗಳ ಹಿಂದೆಯೇ ಅರ್ತಿದ್ರು. ಇವತ್ತು ವಿಜ್ಞಾನ ಕೂಡ ಹೇಳ್ತಿದೆ ಗ್ಯಾಲಕ್ಸಿಗಳು, ಬ್ಲಾಕ್ ಹೋಲ್ಗಳು, ಎನರ್ಜಿ ವಾರ್ಟೆಕ್ಸ್ಗಳು ಎಲ್ಲವೂ ಲಿಂಗ ರೂಪದಲ್ಲಿವೆ ಅಂತ. ಅಂದ್ರೆ ಯೂನಿವರ್ಸ್ ನ ಮೂಲ ರೂಪವೇ ಲಿಂಗ. ಶಿವಲಿಂಗದ ಮೇಲಿನ ಭಾಗ ಶಿವ ಅಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಕೆಳಗಿನ ಭಾಗ ಶಕ್ತಿ ಅಂದ್ರೆ ಎನರ್ಜಿ. ಕಾನ್ಶಿಯಸ್ನೆಸ್ ಮತ್ತು ಎನರ್ಜಿ ಒಂದಾದಾಗಲೇ ಕ್ರಿಯೇಷನ್ ಆರಂಭವಾಗುತ್ತೆ. ಇದು ಪೌರಾಣಿಕ ಕಥೆ ಅಲ್ಲ, ಇದು ಬದುಕಿನ ವಿಜ್ಞಾನ. ಅಂಡ್ ಶಿವಲಿಂಗಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಯಾಕಂದ್ರೆ ಶಿವ ಇನ್ಫೈನೈಟ್. ಅವನಿಗೆ ಕಣ್ಣು, ಮೂಗು, ಬಾಯಿ ಕೊಡೋದಿಲ್ಲ. ಯಾಕಂದ್ರೆ ಅವನು ಮಾನವ ರೂಪಕ್ಕೆ ಸುತ್ತಿಕೊಳ್ಳೋ ದೇವರಲ್ಲ, ಅವನು ರೂಪರಹಿತ, ಶಕ್ತಿ ರೂಪಿ. ಇನ್ಫೈನೈಟ್ ಎನರ್ಜಿಗಳನ್ನ ರೆಪ್ರೆಸೆಂಟ್ ಮಾಡೋ ಪರ್ಫೆಕ್ಟ್ ಶೇಪ್ ಲಿಂಗ. ಈಗ ಅಭಿಷೇಕ ಯಾಕೆ ಮಾಡ್ತೀವಿ? ರಿಚುವಲ್ ಅಂತನಾ? ಅಲ್ಲ, ಅದು ಎನರ್ಜಿ ಸೈನ್ಸ್. ಶಿವಲಿಂಗದ ಸುತ್ತ ಹೈ ವೈಬ್ರೇಷನ್ ಇರುತ್ತೆ. ಅಭಿಷೇಕ ಮಾಡಿದಾಗ ಆ ಎನರ್ಜಿ ಕೂಲ್ ಆಗುತ್ತೆ. ಅದರ ಪರಿಣಾಮವೇನು ಗೊತ್ತಾ? ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ಹೈ ಎನರ್ಜಿ ಆಲ್ವೇಸ್ ನೀಡ್ಸ್ ಕೂಲಿಂಗ್ ಅನ್ನೋದು ನೇಚರ್ನ ನಿಯಮ. ಕೆಲವರು ಹಾಲು ವ್ಯರ್ಥ ಅಂತ ಹೇಳ್ತಾರೆ. ಅವರಿಗೆ ಸಿಂಬಾಲಿಸಮ್ಗೂ ಎನರ್ಜಿಗೂ ಧರ್ಮಕ್ಕೂ ಅರ್ಥ ಗೊತ್ತಿಲ್ಲ. ಅಭಿಷೇಕದ ನಂತರ ಅದು ತೀರ್ಥವಾಗಿ ಸಾವಿರಾರು ಜನರಿಗೆ ಹಂಚಲಾಗುತ್ತೆ. ಹಾಲು ವ್ಯರ್ಥ ಆಗೋದಿಲ್ಲ, ಅದು ಸೇವೆ ಆಗುತ್ತೆ. ಶಿವಲಿಂಗವನ್ನು ಡಿಸ್ರೆಸ್ಪೆಕ್ಟ್ ಮಾಡೋದು ಬ್ರಹ್ಮಾಂಡದ ಮೂಲ ತತ್ವವನ್ನೇ ಅವಮಾನ ಮಾಡಿದ ಹಾಗೆ. ಶಿವ ಶಕ್ತಿಯ ಯೂನಿಯನ್ ಅಂದ್ರೆ ಎಂಟೈರ್ ಕ್ರಿಯೇಷನ್. ಅದನ್ನು ಹಾಸ್ಯ ಮಾಡೋನು ತನ್ನ ಅಜ್ಞಾನವನ್ನು ತೋರಿಸ್ತಾನೆ. ಶಿವ ದೇವಾಲಯದಲ್ಲಿ ಮಾತ್ರ ಇರೋ ದೇವರಲ್ಲ, ಅವನು ನಿನ್ನೊಳಗಿನ ಎನರ್ಜಿ, ನಿನ್ನೊಳಗಿನ ಜಾಗೃತಿ, ನಿನ್ನೊಳಗಿರುವ ಶಕ್ತಿಯೇ ಶಿವ. ಆದ್ದರಿಂದಲೇ ಶಿವಲಿಂಗಕ್ಕೆ ನಮಸ್ಕಾರ ಮಾಡೋದು, ಕಲ್ಲಿಗೆ ಅಂತ ಅಲ್ಲ, ಸೃಷ್ಟಿಯ ಮೂಲಕ್ಕೆ, ನಮ್ಮೊಳಗಿನ ಶಿವಶಕ್ತಿಗೆ. ಓಂ ನಮಃ ಶಿವಾಯ.